ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ ಇದೆ, ಇದನ್ನು ಬಿಡಿಸೋ ಪ್ರಯತ್ನ ಮಾಡೋಣ. ಇದೊಂದು ಐಚ್ಛಿಕ ಪ್ರಶ್ನೆ ಅದ, ಬಟ್ ಸುಲಭ ರೂಪದಲ್ಲಿ ಯಾವ ರೀತಿ ಇದರ ಉತ್ತರ ಕಂಡುಕೊಳ್ಳುವುದನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. 2 ± √3 ಅಂದರೆ ಇಲ್ಲಿ ಎರಡು ಅದಾವು. ಒಂದು ಪ್ಲಸ್ ಜೊತೆ ಹೊಂದಿಸಿದಾಗ ಒಂದು ಮೈನಸ್ ಜೊತೆ ಹೊಂದಿದಾಗ ಇವು 2 + √3 ಮತ್ತು 2 - √3 ಇವು ಬಹುಪದೋಕ್ತಿ x⁴ - 6x³ - 26x² + 138x - 35 ಎರಡು ಶೂನ್ಯತೆಗಳಾದರೆ ಉಳಿದ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ನಾವು ಡಿಗ್ರಿ ಆಧರಿಸಿ ಏನು ಮಾಡ್ತೀವಪ್ಪ ಅಂದ್ರೆ ಶೂನ್ಯತೆಗಳನ್ನ ಹೇಳ್ತೀವಿ. ಡಿಗ್ರಿ 1 ಇದ್ರೆ ಅದಕ್ಕೆ ಒಂದೇ ಶೂನ್ಯತೆ ಇರ್ತೈತಿ, ಡಿಗ್ರಿ 2 ಇದ್ರೆ ಅದಕ್ಕೆ 2 ಶೂನ್ಯತೆ, ಡಿಗ್ರಿ 3 ಇದ್ರೆ 3 ಶೂನ್ಯತೆ, ಹಂಗೆ ಡಿಗ್ರಿ 4 ಇದ್ರೆ 4 ಶೂನ್ಯತೆ. ಈಗ ನಮಗೆ ಕೊಟ್ಟಿರೋ ಬಹುಪದೋಕ್ತಿ ಡಿಗ್ರಿ 4 ಇರುವಂತಹ ಅತ್ಯಂತ ದೊಡ್ಡ ಘಾತ ಸೂಚಿ 4 ಇದ್ದರೆ ಇದರ ಡಿಗ್ರಿ 4 ಅದ. ಈ 4 ಶೂನ್ಯತೆಗಳು ಇರ್ತಾವು. ಆ 4 ಶೂನ್ಯತೆಗಳಲ್ಲಿ 2 ಶೂನ್ಯತೆಗಳನ್ನ ಕೊಟ್ಟಾರೆ. ನಾವು ಒಂದು ಪ್ಲಸ್ ಜೊತೆ ಹೊಂದಿಸಿ ಬರೆದಾಗ ಒಂದು ಶೂನ್ಯತೆ, ಮೈನಸ್ ಜೊತೆ ಹೊಂದಿಸಿದಾಗ ಇನ್ನೊಂದು ಶೂನ್ಯತೆ. ಓಕೆ, ನೀವೆರಡು ಶೂನ್ಯತೆಗಳನ್ನು ಕೊಟ್ಟು ನಮಗೇನು ಕೇಳ್ತಾರಪ್ಪ ಅಂದ್ರೆ ಉಳಿದೆರಡು ಶೂನ್ಯತೆಗಳನ್ನ ಕೇಳ್ತಾರೆ. ಉಳಿದ ಶೂನ್ಯತೆಗಳಂದ್ರೆ ಇನ್ನೆರಡು ಕಂಡಿಬೇಕು ನಾವು. ಇನ್ನು ಇದನ್ನ ಭಾಗಾಕಾರ ವಿಧಾನದಿಂದ ಮಾಡ್ಬೋದು. ಸೊ ನೀವು ಪ್ರಯತ್ನ ಮಾಡ್ರಿ. ಬಟ್ ಭಾಗಾಕಾರ ವಿಧಾನದಿಂದ ಮಾಡ್ರಂತ ಇಲ್ಲಿ ಹೇಳಿಲ್ಪ ಅಂದ್ರೆ ಇನ್ನೊಂದು ವಿಧಾನದಿಂದ ಉತ್ತರ ಕಂಡುಕೋಬಹುದು. ಎರಡು ಶೂನ್ಯತೆ ಗೊತ್ತದಾವು, ಇನ್ನೊಂದು 2 ಶೂನ್ಯತೆ ನಮ್ಗೆ ಬೇಕಂದ್ರೆ ಇನ್ನೊಂದು ವಿಧಾನ ಏನೈತೆ ಅದನ್ನ ಹೇಳ್ತೇವೆ. ಭಾಗಾಕಾರ ವಿಧಾನ ನಿಮಗೆ ಸರಳ ಅನಿಶ್ಚರ ಮಾಡಿ ನೋಡ್ರಿ. ಬಟ್ ಅದಕ್ಕಿಂತ ಸುಲಭವಾಗಿ ನಾನು ನಿಮಗೆ ಇದ್ರ ಉತ್ತರ ಹೇಳ್ತೀನಿ. ಭಾಗಾಕಾರದ ವಿಧಾನದಿಂದ ಏನು ಉತ್ತರ ಬರ್ತಿತ್ತಲ್ಲ ಅದೇ ಉತ್ತರ ನಾವು ಪಡೀನು. ಅದಕ್ಕೊಂದು ಸ್ವಲ್ಪ ಬೇಸಿಕ್ಸ್ ಅಭ್ಯಾಸ ಮಾಡಬೇಕು, ಸ್ವಲ್ಪ ಸೂತ್ರ ಅಭ್ಯಾಸ ಮಾಡಬೇಕು. ಅದನ್ನ ನಾವು ಮೊದಲು ಅಭ್ಯಾಸ ಮಾಡ್ತೀವಿ. ಈ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಏನು ಬರ್ದಿದೆ ನೋಡ್ರಿ, ನಮ್ಗೆ 3 ರೀತಿಯ ಏನಪ್ಪ ಅಂದ್ರೆ ಬಹುಪದೋಕ್ತಿಗಳಿರ್ತಾವ. ಅವುಗಳಿಗೆ ಹೆಸರಿಟ್ಟೆವು ಡಿಗ್ರಿ ಆಧಾರದ ಮ್ಯಾಗ. ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 1 ಇರೋ, ಡಿಗ್ರಿ 1 ಇರುವ ಬಹುಪದೋಕ್ತಿಯನ್ನು ಏನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಸೊ ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ax + b. ಇದರ ಶೂನ್ಯತೆಗೆ ಅಲ್ಪ ಅಂದ್ರೆ ಇದರ ಶೂನ್ಯತೆಗೆ ನಾವೇನೂ ಅಲ್ಪ ಆದಾಗ ಇದ್ರ ಶೂನ್ಯತೆಗಳ ಸಂಬಂಧ ಏನೈತಿ? ಶೂನ್ಯತೆ ಮತ್ತು ಸಹಗುಣಕಗಳ ಸಂಬಂಧ ಅಥವಾ ಶೂನ್ಯತೆನ ಸಿಕ್ಬಿಡ್ತದೆ ನಮಗೆ. ಯಾವುದೇ ರೇಖಾತ್ಮಕ ಬಹುಪದೋಕ್ತಿ ಶೂನ್ಯತೆಯನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಸಿಕ್ಕಾಬಿಡ್ತದೆ. ಸಹಗುಣಕಗಳಿಗೂ ಮತ್ತು ಶೂನ್ಯತೆಗಳಿಗೂ ಸಂಬಂಧ ರೇಖಾತ್ಮಕ ಬಹುಪದೋಕ್ತಿದಾಗ ಇದೆ. ಓಕೆ, ಒಂದೇ ಶೂನ್ಯತೆ ಇರ್ತದೆ. ಇನ್ನಿಲ್ಲಿ ವರ್ಗಾತ್ಮಕ ಬಹುಪದೋಕ್ತಿ ಇದ್ದಾಗ ಅದರ ಆದರ್ಶ ರೂಪ ಹಿಂಗೈತಿ ax² + bx + c. ಇದರ ಶೂನ್ಯತೆಗಳು ಅಲ್ಫಾ ಬೀಟಾ ಆದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳಿಗೂ ಮತ್ತು ಅವುಗಳ ಸಹಗುಣಕಗಳಿಗಿರುವ ಸಂಬಂಧವನ್ನು ನಾವು ಅಭ್ಯಾಸ ಮಾಡಿ ನೋಡ್ರಿ. ಇದು ಶೂನ್ಯತೆಗಳ ಮೊತ್ತ ಅಂತ ಕರಿತೀವಿ ನಾವು. ಇದನ್ನ ಶೂನ್ಯತೆಗಳ ಗುಣಲಬ್ಧ ಅಂತ ಕರಿತೀವಿ. ಸೊ ನೋಡ್ರಿ, ಶೂನ್ಯತೆಗಳ ಮೊತ್ತ ಅಂದಲ್ಲಿ -b/a ಇಲ್ಲಿ ಹೆಂಗ್ ಬಂದಿತ್ತು ಹಂಗೆ ಸ್ಟಾರ್ಟಿಂಗ್ -b/a ಬಂದತಿ. ಅಲ್ಫಾ ಇಂಟು ಬೀಟಾ ಅಂದ್ರೆ c/a ಬಂದತಿ. ಓಕೆ, ಸೊ ಇಲ್ಲಿ ಛೇದದೊಳಗೆ ಐತಿ, ಇಲ್ಲಿ ಛೇದದೊಳಗೆ ಏನು ಬಂದತಿ? ಮೊದಲನೇ ಅಂಶ b ಬಂದತಿ, ನಂತರ c ಬಂದತಿ, ಮೈನಸ್ ಬಂದತಿ, ಇಲ್ಲಿ ಪ್ಲಸ್ ಬಂದತಿ. ಇದು ವರ್ಗಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕಿರುವ ಸಂಬಂಧವನ್ನ ಇದನ್ನು ನಾವು ತಾಳೆ ಕೂಡ ಮಾಡಿ ಈ ಸಂಬಂಧವನ್ನು ಒಪ್ಕೊಂಡೆವು. ಹಾಗೆ ಇದನ್ನ ಮುಂದುವರಿಸುತ್ತಾ ಘನಾತ್ಮಕ ಬಹುಪದೋಕ್ತಿಗೆ ಇದರ ಸಂಬಂಧವನ್ನು ಕೂಡ ಪುಸ್ತಕದಲ್ಲಿ ಕೊಡಲಾಗಿದೆ. ಸೊ ಆ ಸಂಬಂಧ ಏನೈತಿ? ಘನಾತ್ಮಕ ಬಹುಪದೋಕ್ತಿ ax³ + bx² + cx + d. ಇದು ಒಂದು ಘನಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಆದ್ರೆ ಇದ್ರ ಶೂನ್ಯತೆಗಳು ಅಲ್ಫಾ ಬೀಟಾ ಗಾಮಾ ಆದರೆ 3 ಶೂನ್ಯತೆಗಳ ಡಿಗ್ರಿ 3 ಇರೋದ್ರಿಂದ 3 ಶೂನ್ಯತೆಗಳು. ಆ 3 ಶೂನ್ಯತೆಗಳಿದ್ರ 3 ಸಂಬಂಧ ಸಿಗ್ತವೆ. ಇಲ್ಲಿ 2 ಶೂನ್ಯತೆಗಳಿದ್ರೆ 2 ಸಂಬಂಧ ಸಿಕ್ಕಿದ್ದು, ಒಂದು ಮೊತ್ತ ಮತ್ತು ಒಂದು ಗುಣಲಬ್ಧದ. ಇಲ್ಲಿ 3 ಸಂಬಂಧಗಳು. ಆ 3 ಸಂಬಂಧಗಳನ್ನ ಏನಂತ ಕರಿತೀವಿ? ಒಂದು ಶೂನ್ಯತೆಗಳ ಮೊತ್ತದ ಸಂಬಂಧ. ಶೂನ್ಯತೆಗಳ ಮೊತ್ತ = -b/a. ಶೂನ್ಯತೆಗಳು 3 ಇರೋದ್ರಿಂದ ಇಲ್ಲಿ ಅಲ್ಫಾ + ಬೀಟಾ + ಗಾಮಾ = -b/a. -b/a ಸ್ಟಾರ್ಟಿಂಗ್ ದಿಂದ ಅಲ್ಲಿ ಇಲ್ಲಿವರೆಗೆ ಸೇಮ್ ಬಂದತ್ ನೋಡ್ರಿ. -b/a. ಆಮೇಲೆ ಇದನ್ನ ಏನಂತ ಕರೀತಾರೆ? ಇಲ್ಲಿ ಹೊಸಾದ ಸೇರ್ಪಡೆ ಆಕೈತಿ, 2 ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ. 2 ಶೂನ್ಯತೆಗಳ ಗುಣಲಬ್ಧದ ಮೊತ್ತ. ಈಗ ಈ ಸೂತ್ರವನ್ನು ಕೂಡ ನೀವು ನೆನಪಿಟ್ಟಿರ್ತೀರಿ, ಪುಸ್ತಕದಾಗ ಮೆನ್ಷನ್ ಪ್ರಿಂಟ್ ಐತೆ ಅದು. ಸೊ 2 ಶೂನ್ಯತೆಗಳ ಗುಣಲಬ್ಧದ ಮೊತ್ತ
ಏನೈತಿ ಸಿ ಅಪಾನ್ ಎ. ಸಿ ಅಪಾನ್ ಎ ಹಿಂದೂ ಭೇಟಿಯಾಗಿತ್ತು, ಈಗೂ ಭೇಟಿಯಾಗಿತ್ತು. ಇಲ್ಲೊಂದು ಹೊಸ ಭೇಟಿ ಆಕತಿ ಏನಪ್ಪಾ ಅಂದ್ರೆ ಶೂನ್ಯತೆಗಳ 3 ಶೂನ್ಯತೆಗಳಿದ್ದಾಗ ಆ 3 ಶೂನ್ಯತೆಗಳ ಗುಣಲಬ್ಧ ಎಷ್ಟು ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು ಮೈನಸ್ ಡಿ ಅಪಾನ್ ಎ. ಇಲ್ಲೊಂದು ಹೆಚ್ಚಿನ ಒಂದು ಸಂಕೇತ ಬರ್ತೈತಿ ಡಿ. ಸೊ ಇಲ್ಲಿವರೆಗಂತೂ ಪುಸ್ತಕದೊಳಗೆ ಅದ, ಪುಸ್ತಕದೊಳಗೆ ಇವೆಲ್ಲನೂ ಕೂಡ ರೇಖಾತ್ಮಕ ಇದ್ರೆ, ವರ್ಗಾತ್ಮಕ ಇದ್ರೆ, ಘನಾತ್ಮಕ ಇದ್ರೆ ಇವೆಲ್ಲ ಅದಾವ. ಬಟ್ ಪುಸ್ತಕದಾಗ ಎಲ್ಲರದ್ದು ಒಂದು ನಾವು ಸಂಶೋಧನೆ ಅಥವಾ ನಾವು ಅರ್ಥ ಮಾಡ್ಕೊಂಡು ಅದನ್ನ ಬಳಸೋ ಪ್ರಯತ್ನ ಮಾಡೋಣ. ಅದನ್ನು ಬಳಸೋದ್ರ ಮೂಲಕ ಈ ಪ್ರಶ್ನೆಗೆ ಉತ್ತರ ಬಹಳ ಈಸಿಯಾಗಿ ಭಾಗಾಕಾರ ಮಾಡಲಾರ್ದೆ, ಬಹುಪದೋಕ್ತಿಗಳ ಭಾಗಾಕಾರ ಮಾಡಲಾರ್ದೇನೆ ಕಂಡುಹಿಡಿಬಹುದು ಅನ್ನೋದನ್ನ ನಾವು ತೋರಿಸ್ಕೊಡೋಣ. ಏನೈತಿ ಒಂದನ್ನ ಇಲ್ಲಿ ಅಭ್ಯಾಸ ಮಾಡ್ತಾ ಹೋದ್ರ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಒಂದಿದ್ದಾಗ ಒಂದ ಸಂಬಂಧ, ವರ್ಗಾತ್ಮಕ ಬಹುಪದೋಕ್ತಿಯ ಶೂನ್ಯತೆ 2 ಇದ್ರೆ 2 ಸಂಬಂಧ, ಘನಾತ್ಮಕ ಬಹುಪದೋಕ್ತಿ ಶೂನ್ಯತೆಗಳು 3 ಇದ್ರೆ 3 ಸಂಬಂಧ. ಹಂಗ ಡಿಗ್ರಿ 4 ಇರುವ ಬಹುಪದೋಕ್ತಿ, ಡಿಗ್ರಿ 4 ಇರುವ ಬಹುಪದೋಕ್ತಿ ಅಂದ್ರೆ ಅಲ್ಲಿ ಏನಾಕೈತಿ 4 ಸಂಬಂಧ, ಅದರ ಶೂನ್ಯತೆಗಳು 4. ಸೊ ನಮಗೆ ಈ 3 ಸಂಕೇತಗಳ ಪರಿಚಯ ಐತಿ, ಅಲ್ಫಾ ಬೀಟಾ ಗಾಮಾ. ಇದೊಂದು ಹೊಸದು ಡೆಲ್ಟಾ. ಸೊ ಇವು ಗ್ರೀಕ್ ಭಾಷೆಯ ಅಲ್ಫಾಬೆಟ್ಸ್ ಅದ ಇವ. ಸೊ ಗ್ರೀಕ್ ಭಾಷೆ ಅಲ್ಫಾಬೆಟ್ದೊಳಗೆ ಇವು ನಮ್ಮ ಹೆಂಗೆ ABCD ಹಂಗೆ ನಮ್ಮ ಅಲ್ಫಾಬೆಟ್ ಅದಾವಲ್ಲ ಹಂಗೆ ಗ್ರೀಕ್ ಭಾಷೆ ಅಲ್ಫಾಬೆಟ್ ಇವು. ಸೊ ಅದ್ರೊಳಗೆ ಇವು ಸ್ಮಾಲ್ ಲೆಟರ್ಸ್ ಅಲ್ಫಾ ಬೀಟಾ ಗಾಮಾ, ಇದೇನು ಡೆಲ್ಟಾ. ಸೊ ಡೆಲ್ಟಾದ ಕ್ಯಾಪಿಟಲ್ ಲೆಟರ್ ನಾವು ಈಗಾಗಲೇ ಎಲ್ಲೋ ಬಳಸ್ತೀವಿ ನೋಡ್ರಿ, ಇದು ಡೆಲ್ಟಾ ಅಂತೀವಿ. ಹಂಗೆ ಡೆಲ್ಟಾದ ಸ್ಮಾಲ್ ಲೆಟರ್ ಇದು ಡೆಲ್ಟಾದ ಸ್ಮಾಲ್ ಲೆಟರ್. ಸೊ ಅದಕ್ಕೆ ಅದ್ರ ಮುಂದಿನ ಒಂದು ಸಂಕೇತ ಡೆಲ್ಟಾ ಬಳಸೀನಿ. ಇನ್ನು ಈ 4 ಶೂನ್ಯತೆಗಳಿದ್ದಾಗ ಇಲ್ಲಿ ಹೆಂಗೆ ಬರದೇವಲ್ಲ ಹಂಗೆ ಇಲ್ಲಿ ಏನಾಕತಿ. ಸೊ ಇಲ್ಲಿ 3 ಶೂನ್ಯತೆಗಳಿದ್ದಾಗ 3 ಸಂಬಂಧ ಅದಾವ ಅಂದ್ರೆ ಇಲ್ಲಿ 4 ಶೂನ್ಯತೆಗಳದಾದ್ರೆ ಇಲ್ಲಿ 4 ಸಂಬಂಧ ಡೆಫಿನೆಟ್ಲಿ ಇರ್ತವೆ. ಆ 4 ಸಂಬಂಧಗಳು ಹೆಂಗಿರ್ತಾವೆ, 4 ಸಂಬಂಧಗಳು ಹೆಂಗಿರ್ತಾವೆ. ಸೊ ಇದನ್ನ ನೀವು ಅಭ್ಯಾಸ ಮಾಡ್ತಾ ಹೋಗಿದ್ರೆ ಮುಂದಿನ ನೀವು ಭಾಳ ಈಸಿಯಾಗಿ ಹೇಳ್ಬೋದು, ಭಾಳ ಈಸಿಯಾಗಿ ಹೇಳ್ಬೋದು. ಸೊ ಅದನ್ನ ಹೇಳೋ ಪ್ರಯತ್ನ ಮಾಡ್ತೇನೆ. ಸೊ ನೋಡ್ರಿ ಸ್ವಲ್ಪ ಕೇರ್ಫುಲ್ ಆಗಿ. ಒಂದನೇದು ಶೂನ್ಯತೆಗಳ ಮೊತ್ತ ಅಲ್ಫಾ ಬೀಟಾ ಗಾಮಾ ಪ್ಲಸ್ ಡೆಲ್ಟಾ, ಇದು 1ನೇ ಸಂಬಂಧ. ಇನ್ನು 2ನೇ ಸಂಬಂಧ, 2ನೇ ಸಂಬಂಧ ಹೆಂಗೆ ಬರೆಯೋದಪ್ಪ ಅಂದ್ರೆ ಇಲ್ಲಿ ಏನೈತೆ ಬರೆಯೋದು ಅದನ್ನ 2 ಶೂನ್ಯತೆಗಳ, ಇಲ್ಲಿ ಹೆಂಗೆ 2 ಶೂನ್ಯತೆಗಳ ಗುಣಲಬ್ಧ ಮೊತ್ತ ಹಂಗೆ ಇಲ್ಲಿ ಕೂಡ. ಬಟ್ ಇಲ್ಲಿ 3 ಇದ್ದಾಗ ಇದನ್ನ ಬರ್ದೇವಿ, ಇಲ್ಲಿ 4 ಇದ್ದಾಗ ಬರೆಯೋದೈತಿ. ಹೆಂಗೆ ಬರೆಯೋದು ನೋಡ್ರಿ, ಮೊದಲು ಇದಕ್ಕಿದ್ದಂಗೆ ಬರೀ, ಇಲ್ಲಿ 2 ಅದಾವು ಅಲ್ಫಾ ಬೀಟಾ ಬೀಟಾ ಗಾಮಾ ಗಾಮಾ ಅಲ್ಫಾ. ಸೊ ಇಲ್ಲಿ ಏನೇನು ಅದಾವು ಅಂದ್ರೆ 2 ಗುಣಾಕಾರನ ನಾವು 3 ಇದ್ದಾಗ ಬರ್ದೇವು. ಸೊ 3 ಇದ್ದಾಗ 2 ಪದಗಳ ಗುಣಲಬ್ಧ ಸಿಗ್ತದೆ, ಹೌದಾ? ಈಗ 4 ಇದ್ದಾಗ ಅಂದ್ರೆ ಯಾವ 2 ಜೋಡಿ ಆಗಿಲ್ಲ ಅವತ್ತು ಜೋಡಿ ಮಾಡಕ್ ನೋಡ್ರಿ. ಸೊ ಅಲ್ಫಾ ಬೀಟಾ ಜೋಡಿ ಆಗೈತಿ, ಬೀಟಾ ಗಾಮಾ ಜೋಡಿ ಆಗೈತಿ, ಗಾಮಾ ಅಲ್ಫಾ ಜೋಡಿ ಆಗೈತಿ. ಇನ್ನು ಯಾವ ಜೋಡಿ ಆಗಿಲ್ಲ ಅಂದ್ರ ಅಲ್ಫಾ ಡೆಲ್ಟಾ ಜೋಡಿ ಆಗಿಲ್ಲ ನೋಡ್ರಿ, ಅಲ್ಫಾ ಡೆಲ್ಟಾ ಜೋಡಿ ಆಗಿಲ್ಲ. ಆಮೇಲೆ ಬೀಟಾ ಡೆಲ್ಟಾನು ಜೋಡಿ ಆಗಿಲ್ಲ ನೋಡ್ರಿ, ಬೀಟಾ ಡೆಲ್ಟಾನು ಜೋಡಿ ಆಗಿಲ್ಲ ನೋಡ್ರಿ. ಅಲ್ಫಾ ಇವಂತೂ ನಾವು ಆಲ್ರೆಡಿ ಏನ್ ಬರ್ದೇವು, ಇವು ಬರ್ದೇವು. ಸೊ ಯಾವ ಜೋಡಿ ಆಗಿಲ್ಲ ಅವತ್ತು 2 ಅದಾವ, ಎಕ್ಸ್ಟ್ರಾ 2 ಬರಿಬೇಕು ನೋಡ್ರಿ. ಸೊ ಇನ್ನು ಪರೀಕ್ಷೆ ಮಾಡಿ ನೋಡಿದಾಗ ಎಲ್ಲಾನು ಒಮ್ಮೆ 2 ಜೋಡಿ ಆಗ್ಯದಾವ ಈಗ. ಸೊ ನೋಡ್ರಿ ಇಲ್ಲಿ ಏನು ಜೋಡಿ ಆಗಿಲ್ಲ ನೋಡ್ರಿ, ಅಲ್ಫಾ ಬೀಟಾ ಜೋಡಿ ಐತಿ, ಇಲ್ಲಿ ಬೀಟಾ ಗಾಮಾ ಜೋಡಿ ಐತಿ, ಗಾಮಾ ಅಲ್ಫಾ ಜೋಡಿ ಐತಿ. ಆಮೇಲೆ ಅಲ್ಫಾ ಡೆಲ್ಟಾ ಜೋಡಿ ಇಲ್ಲಾಗಿತ್ತು ಬರ್ದೇವು. ಆಮೇಲೆ ಅಲ್ಫಾ ಬೀಟಾ ಜೋಡಿ ಇಲ್ಲಾಗಿತ್ತು, ಸಾರಿ ಬೀಟಾ ಡೆಲ್ಟಾ ಜೋಡಿ ಇಲ್ಲಾಗಿತ್ತು ಬರ್ದೇವು. ಇನ್ನು ಉಳಿದ ಐತಿ ನೋಡ್ರಿ, ಡೆಲ್ಟಾ ಗಾಮಾ ಜೋಡಿನೂ ಐತಿ, ಐತ ಒಂದಿಲ್ಲ ನೋಡ್ರಿ. 1 2 3 4 5 ಹೋ ಇನ್ನೊಂದಿಲ್ಲ. ಇನ್ನೊಂದು ಯಾವ್ದಿಲ್ಲ ಅಂದ್ರೆ ಬರೀತೇನೆ ನೋಡ್ರಿ, ಇಲ್ಲಿ 6 ಆಗ್ಬೇಕು ಆಕ್ಚುಲಿ. ಯಾವ್ದಿಲ್ಲಪ್ಪ ಅಂದ್ರೆ ಗಾಮಾ ಡೆಲ್ಟಾದೊಂದು ಜೋಡಿ ಇಲ್ಲ ನೋಡ್ರಿ. ಎಸ್, ಡೆಲ್ಟಾದ 3 ಇಲ್ಲಾಗಿದ್ದು 3 ಬರೆದ್ವಿ ನೋಡ್ರಿ. ಸೊ ಈಜಿಕ್ವಲ್ ಟು, ಸೊ 6 ಆಗ್ಬೇಕು ನೋಡ್ರಿ. 1 2 3 4 5 6, ಅಲ್ಲಿ 4 ಅದಾವು,
4 ಶೂನ್ಯತೆಗಳನ್ನ ಎರಡೆರಡರಂತೆ ಜೋಡಿ ಮಾಡಿದಂದ್ರೆ ನಮಗೆ 6 ಜೋಡಿ ಆಗ್ತವೆ. ಸೊ ಇದನ್ನ ಬರ್ಯಾಕೆ ನಾನು ಇಲ್ಲಿ ತಕ್ಕಂತೂ ಇಲ್ಲಿ ಬರೆದ್ರು, ಇನ್ನು 3 ಎಕ್ಸ್ಟ್ರಾ ಬರ್ದನು. ಅದು ಡೆಲ್ಟಾ ಜೊತೆ ಇಲ್ಲಾಗಿದ್ವು ಬರ್ದನು, ಡೆಲ್ಟಾ ಜೊತೆ. ಸೊ ಡೆಲ್ಟಾ ಆಲ್ಫಾ, ಡೆಲ್ಟಾ ಬೀಟಾ, ಡೆಲ್ಟಾ ಗಾಮ 3 ಬರ್ದನು. ಈಗ 6 ಯಾವ ನೋಡ್ರಿ. ಓಕೆ, ಸೊ ಇದ್ರ ಮುಂದಿನ ಏನು ಬರೀ ಆಮೇಲೆ ಹೇಳ್ತೀನಿ ನಾನು. ಇನ್ನು ಮುಂದಿನ ಸಂಬಂಧ ಈಗ 4 ಅದಾವು, 2 ಸಂಬಂಧ ಆದವು, ಇನ್ನು 2 ಸಂಬಂಧ. ಇನ್ನು 2 ಸಂಬಂಧ ಒಳಗೆ ಇಲ್ಲಿ ಒಂದೊಂದರ ಜೋಡಿ, ಇಲ್ಲಿ 2 ಜೋಡಿಗಳ ಮೊತ್ತ, ಇಲ್ಲಿ 3 ಜೋಡಿಗಳ ಮೊತ್ತ. ಸೊ 2 ಬರೀದ ನಮ್ಗೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಅನಿಸಿರ್ಬೋದು. 3 ಹೆಂಗೆ ಬರೆಯೋದ್ರಿ ಅಂತಂದ್ರೆ ಭಾಳ ಸುಲಭ ಐತಿ. ಸೊ ನಾ ಈಗ ಬರೀತೀನಿ ನೋಡ್ರಿ ಹೆಂಗೆ 3 ಬರೆಯೋದು ನೋಡ್ರಿ. 3 ಹೆಂಗೆ ಬರೆಯೋದಪ್ಪ ಅಂದ್ರೆ ಡೆಲ್ಟಾ ಕಾಣುವತ್ತ ಅನ್ನೋದು. ಡೆಲ್ಟಾ ಬಿಟ್ ಏನು ಉಳಿತಾವ ನೋಡ್ರಿ, ಡೆಲ್ಟಾ ಬಿಟ್ ಏನು ಉಳಿತಾವ ನೋಡ್ರಿ, ಅಲ್ಫಾ ಬೀಟಾ ಗಾಮಾ ಪ್ಲಸ್ ಡೆಲ್ಟಾ ಬಿಟ್ ಬರ್ದೇವ. ಇನ್ನು ಗಾಮಾ ಬಿಟ್ ಬರೀ ನೀವು. ಗಾಮಾ ಕಾಣುವತ್ತ ನಮಗೆ. ಗಾಮಾ ಕಾಣುವತ್ತ ಅಂದ್ರೆ ಏನು ಬರೀಬೇಕು ನೋಡ್ರಿ, ಅಲ್ಫಾ ಬೀಟಾ ಡೆಲ್ಟಾ ಗಾಮಾ ಕಾಣುವ. ಈಗ ಬೀಟಾ ಕಾಣುವತ್ತ ಅನ್ಕೊಂಡು, ಬೀಟಾ ಕಾಣುವತ್ತ. ಬೀಟಾ ಕಾಣುವತ್ತ ಅಂದ್ರೆ ಏನು ಬರೀಬೇಕು ನೋಡ್ರಿ, ಅಲ್ಫಾ ಗಾಮಾ ಡೆಲ್ಟಾ. ಈಗ ಅಲ್ಫಾನ ಕಾಣುವತ್ತ ಅನ್ಕೊಳ್ಳೋಣ, ಅಲ್ಫಾ ಬಿಟ್ ಬರೀ ನಾವು. ಅಲ್ಫಾ ಬಿಟ್ ಅಂದ್ರೆ ಬೀಟಾ ಗಾಮಾ ಡೆಲ್ಟಾ ಮುಗಿತು. ಸೊ ಬರೀತನೆ ಹೆಂಗೆ ಸುಲಭವಾಗಿ ಬರ್ದು ನೋಡ್ರಿ. ಒಂದು ಬಿಡೋದು, ಉಳಿದು 3 ಬರೆಯೋದು. ಫಸ್ಟ್ ಏನು ಬಿಟ್ನಿ, ಡೆಲ್ಟಾ ಬಿಟ್ನಿ, ಉಳಿದು ಬರದ್ನಿ. ನೆಕ್ಸ್ಟ್ ಗಾಮಾ ಬಿಟ್ನಿ, ಉಳಿದು ಬರದ್ನಿ. ನೆಕ್ಸ್ಟ್ ಬೀಟಾ ಬಿಟ್ನಿ, ಉಳಿದು ಬರದ್ನಿ. ನೆಕ್ಸ್ಟ್ ಅಲ್ಫಾನ ಬಿಟ್ನಿ, ಉಳಿದು ಬರದ್ನಿ. ಇವುಗಳ 3 ಶೂನ್ಯತೆಗಳ ಗುಣಲಬ್ಧದ ಮೊತ್ತ ಇದೆ. ಸೊ 4 ಘಾತ ಸೂಚಿ ಅಂದ್ರೆ ಇಲ್ಲಿ 4 ಸಂಬಂಧ ಬೇಕಿಲ್ಲ. 4ನೇ ಸಂಬಂಧ ಸುಲಭ ಐತಿ. ಏನಪ್ಪಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಅಂತ ಬರೀತಿನಲ್ಲಿ ಅಲ್ಫಾ ಬೀಟಾ ಗಾಮಾ 3 ಇದ್ರೆ 3, ಇಲ್ಲಿ 4 ಅದಾವು ಡೆಲ್ಟಾ. ಇನ್ನು ನಾನು ಇದ್ರ ಮುಂದಿನ ಸಂಬಂಧ ಬರದೇ ಇಲ್ಲ. ಮುಂದಿನ ಸಂಬಂಧ ಯಾಕೆ ಬರ್ದಿಲ್ಲ ಅಂದ್ರೆ ಈಗ ಹೇಳ್ತೇನೆ ನೋಡ್ರಿ. ಮುಂದಿನ ಸಂಬಂಧ ಏನೈತಪ್ಪ ಅಂದ್ರೆ ಈಗ ಬರ್ದಂಗ ಮೊದಲನೇದು ಮೈನಸ್ ಬಿ ಅಪಾನ್ ಎ, ಮೈನಸ್ ಬಿ ಅಪಾನ್ ಎ, ಮೈನಸ್ ಬಿ ಅಪಾನ್. ಹಂಗಾದ್ರೆ ಇಲ್ಲಿ ಕೂಡ ಮೈನಸ್ ಬಿ ಅಪಾನ್ ಎ. ಎರಡನೇದು ಇಲ್ಲಿ ಸಿ ಅಪಾನ್ ಎ, ಸಿ ಅಪಾನ್ ಎ ಅಂದ್ರೆ ಇಲ್ಲಿ ಕೂಡ ಎರಡನೇದ ಸಿ ಅಪಾನ್ ಎ. ಆಮೇಲೆ ಮೂರನೇದು ಇಲ್ಲಿ ಮೈನಸ್ ಡಿ ಅಪಾನ್ ಎ ಐತಿ. ಇಲ್ಲಿ ಹೊಸದು ಏನು ಬರೆಯೋದ್ರಿ ಅಂದ್ರೆ ಹೊಸ ಸಂಖ್ಯೆ ಯಾವ್ದು ಬಂದೈತಿ, ಈ ಬಂದೈತಿ, ಈ ಅಪಾನ್ ಎ. ಅಪಾನ್ ಎ ಅಂತೂ ಯಾವತ್ತೂ, ಅಪಾನ್ ಎ ಅಂತೂ ಯಾವತ್ತೂ. ಬಟ್ ಮತ್ತೆ ಇಲ್ಲಿ ಇದಕ್ಕೆ ಯಾಕೆ ಚಿಹ್ನೆ ಯಾವ್ದು ಬರ್ದಿಲ್ಲಪ್ಪ ಅಂದ್ರೆ ಪ್ಲಸ್ ಮೈನಸ್ ಅಲ್ಟರ್ನೇಟಿವ್ ಚೇಂಜ್ ಆಕಾವ. ಇದು ಮೈನಸ್ ಐತಿ, ಇದು ಪ್ಲಸ್ ಐತಿ. ಇದು ಮೈನಸ್ ಇದ್ರೆ ಇಲ್ಲಿ ಮುಂದಿನ ದಿನ ಆಗ್ಬೇಕು ಪ್ಲಸ್ ಇರ್ಬೇಕು. ಹಾಗಾದ್ರೆ ಈ ಸಂಬಂಧ ಸರಿ ಐತೇನ್ರಿ, ಮತ್ತು ಇದನ್ನ ಹೆಂಗೆ ಏನು ಮಾಡೋದ್ರಿ ಅಂದ್ರೆ ಈಗ ಮಾಡಿ ತೋರಿಸೋಲ್ಲ. ಹೆಂಗೋ ನಿಮ್ಗೆ ಈ ಲೆಕ್ಕ ಪುಸ್ತಕದಂತ ಪ್ರಿಂಟ್ ಐತಿ. ಇದ್ರದ್ದು 2 ಶೂನ್ಯತೆ ಕೊಟ್ಟಾರ, ಇನ್ನುಳಿದ 2 ಶೂನ್ಯತೆ ಕಂಡುಹಿಡಿದು ಬಂದ ಉತ್ತರವನ್ನು ನೀವೇ ಕಂಪೇರ್ ಮಾಡಿ ಸರಿ ಐತಿ ಚೆಕ್ ಮಾಡಕತ್ತಾರೆ. ಬಟ್ ನಾನು ಈ ವಿಧಾನವನ್ನು ಬಳಸಿ ಇದರಲ್ಲಿ ಉಳಿದೆರಡು ಶೂನ್ಯತೆಗಳನ್ನ ಕಂಡುಹಿಡಿಯೋದನ್ನು ಮತ್ತು ಅದನ್ನು ಕಂಡುಹಿಡಿಯಾಕ ನಾನು ಭಾಗಾಕಾರ ವಿಧಾನ ಬಳಸತ್ತಿಲ್ಲ, ಶೂನ್ಯತೆಗಳ ಮತ್ತು ಸಹಗುಣಕಗಳ ಸಂಬಂಧ ಬಳಸತ್ತೀನಿ. ಈಗ ಇದನ್ನ ಹೆಂಗೆ ಸ್ವಲ್ಪ ನೆನಪಿಡಕ್ಕೆ ಸಾಧ್ಯ ಐತೆ ನೋಡ್ರಿ. ಇದಂತೂ ಈಸಿಯಾಗಿ ನೆನಪಿರ್ತೈತಿ. ಎಲ್ಲತ್ತನ್ನು ಕೂಡಿಸಿದಾಗ ಮೈನಸ್ ಬಿ ಅಪಾನ್ ಎ, ಎಲ್ಲತ್ತನ್ನು ಗುಣಿಸಿದಾಗ ಈ ಅಪಾನ್ ಎ. ಇದು ನಡಬಾರ್ಕ್ ಬರೀತ್ನಾಗ 2 ಜೋಡಿ ಗುಣಿಸ್ಬೇಕು ನೋಡ್ರಿ. ಅದ್ರಾಗ ಇವು 3 ಕರೆಕ್ಟ್ ಗೊತ್ತಿರ್ತಾವ. ನೀವು 3 ಕರೆಕ್ಟ್ ಬರೆದ್ರೆ ಇಲ್ಲಿ ಡೆಲ್ಟಾ ಜೊತೆ ಸಂಬಂಧ ಇರಂಗಿಲ್ಲ, ಡೆಲ್ಟಾ ಜೊತೆ ಜೋಡಿ ಮಾಡ್ಕೋಬೇಕು. ಡೆಲ್ಟಾ ಅಲ್ಫಾ ಒಮ್ಮಿ, ಡೆಲ್ಟಾ ಬೀಟಾ ಒಮ್ಮಿ, ಡೆಲ್ಟಾ ಗಾಮಾ ಇವು 6 ಆಗ್ತಾವ. ಆಮೇಲೆ ಇಲ್ಲಿ ಬರೀತ್ನಾಗ ಈಸಿ ಹೆಂಗ ಡೆಲ್ಟಾ ಬಿಟ್ ಉಳಿದು, ಗಾಮಾ ಬಿಟ್ ಉಳಿದು, ಬೀಟಾ ಬಿಟ್ ಎಲ್ಲ ಉಳಿದು ಬರೆಯೋದು. ಆಮೇಲೆ ಅಲ್ಫಾನ ಬಿಟ್ ಉಳಿದು 3ಗಳನ್ನು ಗುಣಾಶಿ ಬರೆಯೋದು. ನಡಬಾರಿಕ ಪ್ಲಸ್. ಇದಂತೂ ಸುಲಭ ಐತಿ. ಇದು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಸುಲಭ ಆಕೈತಿ. ಬಟ್ ಈ ಘಾತ ಸೂಚಿ 4 ಇದ್ದಾಗ ಶೂನ್ಯತೆಗಳನ್ನು ಕೊಟ್ಟ ಇನ್ಯಾರು ಶೂನ್ಯತೆಗಳನ್ನ ಕಂಡುಹಿಡಿದ್ರೆ ಇದನ್ನು ಬಳಸಿ ಮಾಡ್ರಿ. ಸೊ ಇದು ಬಳಸೋದ್ರಿಂದ ನಿಮ್ಗೆ ಸುಲಭ ಆಕೈತಿಲ್ಲ ಅನ್ನೋದು ನಾನು ಈಗ ನಿಮಗೆ ಮಾಡಿ ತೋರಿಸ್ತೇನೆ. ಓಕೆ, ಈ ಒಂದು ಪ್ರಶ್ನೆ ಬಿಡ್ಸಾಕ ಉಪಯೋಗಿಸೋನು ಪ್ರಶ್ನೆ ಏನೈತಪ್ಪ ಅಂದ್ರೆ x raised to 4 minus 6x cube minus 26 x square plus 138x minus 35 ಇದು ಕೊಟ್ಟಂತ ಬಹುಪದೋಕ್ತಿ ಐತಿ. ಈ ಬಹುಪದೋಕ್ತಿಯನ್ನು ಏನು ಮಾಡೋಣ, ax raised to 4 plus bx cube
ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಈಗ ಹೋಲಿಕೆ ಮಾಡಿ ಇಲ್ಲಿ ಎ ಇದ್ದಲ್ಲಿ ಇಲ್ಲಿ 1 ಐತಿ, ಇಲ್ಲಿ ಬಿ ಇದ್ದಲ್ಲಿ -6 ಐತಿ, ಇಲ್ಲಿ ಸಿ ಇದ್ದಲ್ಲಿ -26 ಐತಿ, ಆಮೇಲೆ ಇಲ್ಲಿ ಡಿ ಇದ್ದಲ್ಲಿ 138 ಐತಿ, ಆಮೇಲೆ ಇಲ್ಲಿ ಇ ಇದ್ದಲ್ಲಿ -35 ಐತಿ. ಹೌದಾ? ಇದು ಹೋಲಿಕೆ ಮಾಡಿದ್ವಿ. ಆಮೇಲೆ ಇದರ ಶೂನ್ಯತೆಗಳು ಕೊಟ್ಟಾರ. ಏನು ಕೊಟ್ಟಾರು? ಒಂದಕ್ಕೆ ನಾನು ಗಾಮಾ ಅಂತೇನೆ, ಅಥವಾ ನಾವು ಅಲ್ಪಾ ಅಂದ್ಬಿಡ್ರಿ. ಅಲ್ಪಾ 2 + √3, ಆಮೇಲೆ ಇನ್ನೊಂದು ಬೀಟಾನು 2 - √3 ಇವು ಕೊಟ್ಟಾರ. ಆಮೇಲೆ ಇನ್ನೇನು ಕಂಡಿದ್ದೀತಿ? 4 ಶೂನ್ಯತೆಗಳು ಬೇಕಾಗ್ಯಾವಲ್ಲ, 2 ಕೊಟ್ಟಾರ ಅಂದ್ರೆ ಇನ್ನೆರಡು ಶೂನ್ಯತೆಗಳು ಯಾವ? ಅಲ್ಫಾ ಬೀಟಾ ಗಾಮಾ ಕ್ವಶನ್ ಮಾರ್ಕ್ ಡೆಲ್ಟಾ ಕ್ವಶನ್ ಮಾರ್ಕ್. ಹೌದಾ? ಹಂಗಾದ್ರೆ ನಮ್ಗೆ ಆ್ಯಕ್ಚುಲಿ ಘನಾತ್ಮಕ ಇದ್ದಾಗ ಗೊತ್ತೈತಿ, ಡಿಗ್ರಿ 4 ಇದ್ದಾಗ ಹೊಸದಾಗಿ ನಾವೀಗ ಕಲ್ತೇವೆ, ಅದನ್ನು ಬರೆಯೋನು ಈಗ. ಸೊ ಬರೀನು ಅದೇನೈತೆ ನೋಡ್ರಿ. ಸೊ ಮೊದಲನೇ ಮಾತೇನು ಮಾಡೋನು? ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಪ್ಲಸ್ ಡೆಲ್ಟಾ. ಇದ್ರ ಉತ್ತರ ಏನೈತಿ? -b/a ಐತಿ. ಹೌದಾ? ಆಮೇಲೆ ಇನ್ನೊಂದೇನೈತಿ? ಅಲ್ಫಾ ಬೀಟಾ ಬೀಟಾ ಗಾಮಾ ಗಾಮಾ ಅಲ್ಫಾ ಐತಿ. ಇನ್ನು ಡೆಲ್ಟಾ ಜೊತೆ ಅಲ್ಫಾ ಡೆಲ್ಟಾ ಆಮೇಲೆ ಬೀಟಾ ಡೆಲ್ಟಾ ಪ್ಲಸ್ ಗಾಮಾ ಡೆಲ್ಟಾ, ಇದೊಂದು ಸಂಬಂಧ. ಅದೇನೈತಿ? C/A. ಇನ್ನು ನೆಕ್ಸ್ಟ್ ಮುಂದಿನ ಸಂಬಂಧ ಬರೀಬೇಕಾದ್ರೆ ಡೆಲ್ಟಾ ಬಿಡೋದು ಅಲ್ಫಾ ಬೀಟಾ ಗಾಮಾ, ಡೆಲ್ಟಾ ಬಿಟ್ಟು. ಈಗ ಗಾಮಾ ಬಿಟ್ರೆ ಅಲ್ಫಾ ಬೀಟಾ ಡೆಲ್ಟಾ, ಈಗ ಬೀಟಾನ ಬಿಟ್ರೆ ಅಲ್ಫಾ ಗಾಮಾ ಡೆಲ್ಟಾ, ಈಗ ಅಲ್ಫಾನ ಬಿಟ್ರೆ ಬೀಟಾ ಗಾಮಾ ಡೆಲ್ಟಾ. ಇದರ ಸಂಬಂಧ ಏನೈತಿ? -d/a. ಹೌದಾ? ಇನ್ನೊಂದು ಸಂಬಂಧ ಐತಿ, ಇಲ್ಲ ಬರ್ಬಿಡ್ತಾನು. ಇನ್ನೊಂದು ಸಂಬಂಧ ಏನೈತಿ? ಅಲ್ಫಾ ಬೀಟಾ ಪ್ಲಸ್ ಗಾಮಾ ಅಲ್ಫಾ ಬೀಟಾ ಗಾಮಾ ಡೆಲ್ಟಾ ಇಸ್ ಈಕ್ವಲ್ ಟು E/a. 4 ಶೂನ್ಯತೆಗಳಿದ್ದಾಗ ಇವು ಸಂಬಂಧ. ಸೊ ಇದನ್ನ ಬರೆಯೋದು ಈಗಾಗಲೇ ನಿಮ್ಗೆ ಹೇಳೇನಿ. ಸೊ 4 ಅಲ್ಫಾ ಬೀಟಾ ಗಾಮಾ ಡೆಲ್ಟಾ ಇದ್ದಾಗ ಒಂದು ಶೂನ್ಯತೆಗಳ ಮೊತ್ತ, ಒಂದು 2 ಶೂನ್ಯತೆಗಳ ಮೊತ್ತ, 3 ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ, 4 ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ. ಇನ್ನು ಇದ್ರೊಳಗೆ ನಿಮಗೆ ಅಲ್ಫಾ ಗೊತ್ತೈತಿ, ಬೀಟಾ ಗೊತ್ತೈತಿ, ಗಾಮಾ ಡೆಲ್ಟಾ ಗೊತ್ತಾಗಬೇಕಾಗಿ. ಇಲ್ಲಿ 4 ಸಂಬಂಧ ಅದಾವ. ಯಾವತ್ತನ್ನ ಉಪಯೋಗಿಸೋಣ್ರಿ? ಎಲ್ಲಾನು ಉಪಯೋಗಿಸ್ಬೇಕತ್ತೇನಿಲ್ಲಲ್ಲ, ಎಲ್ಲಾನು ಉಪಯೋಗಿಸ್ಬೇಕತ್ತೇನಿಲ್ಲ. ಯಾವುದಾದ್ರೂ 2 ಉಪಯೋಗಿಸ್ರಿ, ಯಾವುದಾದ್ರೂ 3 ಉಪಯೋಗಿಸ್ರಿ. ಸೊ ಉತ್ತರಾಟ ಸಿಗ್ಬೇಕು. ನಮಗೇನು ಸಿಗಬೇಕು? ಗಾಮಾ ಮತ್ತು ಡೆಲ್ಟಾ ಸಿಗಬೇಕು. ನಾನು ಏನು ಮಾಡ್ತೀನಿ? ಈ ಒಂದನೇದು ಶೂನ್ಯತೆಗಳ ಮೊತ್ತದ ಸಂಬಂಧ, ಶೂನ್ಯತೆಗಳ ಗುಣಲಬ್ಧದ ಸಂಬಂಧ ಅಂತ ಮಾತ್ರ ಬಳಸ್ತೀವಿ. ಇನ್ನು ಮೊತ್ತದ ಸಂಬಂಧವನ್ನು ಬಳಸಿದ್ರೆ ಏನಾಗ್ತೈತೆ ನೋಡ್ರಿ ನನಗೆ. ಸೊ ಮೊತ್ತದ ಅಲ್ಫಾ ಬೆಲೆ 2 ಪ್ಲಸ್ ಇದು ಅಲ್ಫಾ ಬೆಲೆ, ಬೀಟಾ ಬೆಲೆ 2 - √3 ಪ್ಲಸ್ ಗಾಮಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು -b. ಮೈನಸ್ ಇರ್ತಾನು, ಎ ಇರ್ತಾನೆ. ಬಿ ಅಂದ್ರೆ ಏಟೈತೆ ನೋಡ್ರಿ, -a ಅಂದ್ರೆ 1. ಇಲ್ಲಿ ಏನಾಕೈತೆ ನೋಡ್ರಿ, +√3 - √3 ಗೆಟ್ ಕ್ಯಾನ್ಸಲ್. 2 ಕೂಡಿಸಿರೋ 4.
ಎರಡು ಎರಡು ಕೂಡಿಸ್ರೆ 4. ಇಲ್ಲೇನು ಉಳಿತು ನೋಡ್ರಿ, ಪ್ಲಸ್ ಗಾಮಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 6 ಅಪಾನ್ 1 ಅಂದ್ರೂ ಒಂದೇ, 6 ಅಂದ್ರೂ ಒಂದೇ ಬರಿತೀನಿ. ಆಮೇಲೆ ಅಲ್ಫಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು 6 ಪ್ಲಸ್ ಆಗಲೇ ಪ್ಲಸ್ ಪ್ಲಸ್ ಆರ್ ಓಪನ್ ಅಂದ್ರೆ ಆರ್ ಇಲ್ಲಿ, ಈ 4 ಈ ಕಡೆ ತೊಗೊಂಬಂದ್ರೆ -4. ದೇರ್ ಫೋರ್ ಅಲ್ಫಾ ಪ್ಲಸ್ ಅಲ್ಫಾ ಅಲ್ಲ ಗಾಮಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು 6 ಆಗಿ 4 ಕಳೆದ್ರೆ 2. ಸೊ ನಮ್ಗೆ ಇವೆರಡು ಥರದ್ದು ಬೆಲೆ ಬೇಕಾಗ್ಯಾವ, ಬಟ್ ಅವುಗಳ ಮೊತ್ತ ಸಿಕ್ತು ನೋಡ್ರಿ. ಇವೆರಡರದ್ದು ಮೊತ್ತ ಗೊತ್ತೈತಿ ನಮ್ಗೆ, ಅದನ್ನ ಬಳಸಿ ಇನ್ನುಳಿದ ಎರಡುಗಳ ಮೊತ್ತ ಗೊತ್ತಾದ ನಮಗೆ. ಇನ್ನು ಇದನ್ನು ಬಳಸೋದೇನು, ಸೊ ಇವೆರಡು ಬಳಸಿಲ್ಲ, ಇದನ್ನು ಬಳಸೋದೇನು, ಇದನ್ನು ಸ್ವಲ್ಪ ಸಮೀಪ ಬರ್ಕೊಂಡ್ಬಿಡ್ತಾನೆ. ಏನದು ಅಲ್ಫಾ ಬೀಟಾ ಗಾಮಾ ಡೆಲ್ಟಾ ಇಸ್ ಈಕ್ವಲ್ ಟು ಇ ಅಪಾನ್ ಎ. ಸೊ ಇ ಅಪಾನ್ ಎ ಅಂದ್ರೆ ಇಲ್ಲಿ ತುಂಬ್ತನು. ಸೊ ಇಲ್ಲಿ ಏನಂತ ತುಂಬಬೇಕು ನೋಡ್ರಿ, ಅಲ್ಫಾ ಬೆಲೆ ಬೀಟಾ ಬೆಲೆ ತುಂಬ್ತನು. ಅಲ್ಫಾ ಬೆಲೆ ಎಟ್ಟೈತಿ 2 ಪ್ಲಸ್ √3, ಬೀಟಾ ಬೆಲೆ 2 ಮೈನಸ್ √3, ಗಾಮಾ ಡೆಲ್ಟಾ ಇಸ್ ಈಕ್ವಲ್ ಟು ಇ ಅಪಾನ್ ಎ. ಇ ಅಂದ್ರೆ ಏನೈತೆ ನೋಡ್ರಿ ಇದ್ರೊಳಗೆ, ಇ ಅಂದ್ರೆ -35 ಅಪಾನ್ ಎ ಅಂದ್ರೆ 1 ಐತಿ ನೋಡ್ರಿ, ನಮ್ಮ ಬೆಲೆ ತುಂಬ್ತನೊಮ್ಮೆ -35 ಅಪಾನ್ ಎ ಅಂದ್ರೆ 1. ಓಕೆ, ಇಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಇದಕ್ಕೆ a ಪ್ಲಸ್ ಬಿ a ಮೈನಸ್ ಬಿ ಸೂತ್ರ ಹಚ್ಚಬೇಕಾದ್ರೆ ಇಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನುವಂತಹ ಸೂತ್ರ ಪ್ರಕಾರ ಬರೀನು. ಇದು ಗಾಮಾ ಡೆಲ್ಟಾ ಅಲ್ಲೇಡೋನು, ಇದು ಕಟ್ಟ ಗುಣಾಕಾರ ಸೂತ್ರ ಹಚ್ಚತ್ತೀನಿ ನಾನು. ಈಗ ಇಲ್ಲಿ ಮೊದಲನೇ ಪದ 2 ಐತಿ, ಎರಡನೇ ಪದ √3, ಇದು -35 ಉಳಿತೈತೆ. ಇದು 2ರ ವರ್ಗ 4, ಇದು ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ 3. ಇಲ್ಲಿ ಗಾಮಾ ಡೆಲ್ಟಾ ಇಸ್ ಈಕ್ವಲ್ ಟು -35, ಹೌದಾ? ಸೊ 4ರಾಗ 3 ಕಳೆದ್ರೆ 1, ಸೊ 1 ಗಾಮಾ ಡೆಲ್ಟಾ ಇಸ್ ಈಕ್ವಲ್ ಟು -35. ಇನ್ನು 1ಅನ್ನು ಇಲ್ಲಿ ಗುಣಿಸ್ರು ಏನು ಚೇಂಜ್ ಆಗಿಲ್ಲ, ಏನು ಬರೀದು ಗಾಮಾ ಡೆಲ್ಟಾ ಇಸ್ ಈಕ್ವಲ್ ಟು -35. ಇದೊಂದು ಸಂಬಂಧ ಸಿಕ್ತು ನನಗೆ. ಇದು ಸಂಬಂಧ 1ನೇದು, ಇದು ಸಂಬಂಧ 2ನೇದು. ಸಂಬಂಧ 1ನೇದು, ಸಂಬಂಧ 2ನೇದು. ಇವೆರಡೂ ಸಿಕ್ಕದ್ದು ಹೆಂಗೆ ನನಗೆ? ಹೆಂಗೆ ಸಿಕ್ಕಿದ್ದು? ನಾನು ಇದನ್ನ ಡಿಗ್ರಿ 4 ಇರುವ ಬಹುಪದೋಕ್ತಿ ಅನ್ಕೊಂಡ ಇದರ ಸಹಗುಣಕಗಳಿಗೂ ಮತ್ತು ಇದರ ಶೂನ್ಯತೆಗಳಿಗಿರುವ ಸಂಬಂಧವನ್ನು ನಾನು ಬರೆದನು. ಆ್ಯಕ್ಚುಲಿ ಪುಸ್ತಕದಾಗ 3 ಡಿಗ್ರಿ 3 ಇರೋದೈತೆ, ನಾನು 4ಕ್ಕೂ ಇದನ್ನ ವಿಸ್ತರಿಸೀನಿ. ಅದ್ರಾಗ 4 ಸಂಬಂಧ ಬರ್ತಾವೆ. ಅದ್ರಾಗ ನಾನು 4 ಸಂಬಂಧಗಳಲ್ಲಿ ಈ ಸಂಬಂಧ ಮತ್ತು ಈ ಸಂಬಂಧ ಮಾತ್ರ ಉಪಯೋಗಿಸಿ. ಇವತ್ತೂ ಉಪಯೋಗಿಸ್ರೂ ಏನೋ ಒಂದು ಬೆಲೆ ಸಿಗಬಹುದು ನಮಗೆ, ಅಲ್ಲಿ ಅದಕ್ಕೂ ಉಪಯೋಗಿಸ್ಬೋದು. ಬಟ್ ಅವತ್ತೆಲ್ಲ ಉಪಯೋಗಿಸಕ್ಕೆ ಬೆಲೆ ತುಂಬೋದು ಒಂದು ಸ್ವಲ್ಪ ಭಾಳ ಐತೆ ನೋಡ್ರಿ. ಬಟ್ ನಾನು ಇಲ್ಲೇನು ಬೆಲೆ ತುಂಬೋದು ಭಾಳ ಕಷ್ಟ ಏನಿಲ್ಲ. ಶೂನ್ಯತೆಗಳ ಮೊತ್ತದೊಳಗೆ ತುಂಬೀನಿ, ಶೂನ್ಯತೆಗಳ ಗುಣಲಬ್ಧದಾಗ ತುಂಬೀನಿ. ಸೊ ಮೊತ್ತದಾಗ ತುಂಬಿದಾಗ ನನಗೆ ಇದು ಸಿಕ್ತು, ಗುಣಲಬ್ಧದಾಗ ತುಂಬಿದಾಗ ಇದು ಸಿಕ್ತು. ಇನ್ನು ಏನು ಸಿಕ್ಕೈತೆ ಅನ್ನೋದು ಇಲ್ಲಿ ಬರೀತು ನೋಡ್ರಿ. ಏನು ಸಿಕ್ಕೈತೆ ನನಗೆ? ಸೊ ನನಗೆ ಸಿಕ್ಕಿದ್ದು ಗಾಮಾ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು 2, ಗಾಮಾ ಇಂಟು ಡೆಲ್ಟಾ ಇಸ್ ಈಕ್ವಲ್ ಟು -35, ಹೌದಲ್ಲ? ಇನ್ನು ಇದನ್ನು ನಾವು ಹೆಂಗೆ ವಿಚಾರ ಮಾಡೋಣಪ್ಪ ಅಂದ್ರೆ, ಈ ಲೆಕ್ಕ ನೀವು ಭಾಗಾಕಾರ ವಿಧಾನದಲ್ಲೇ ಮಾಡಿದಾಗೂ ಕೂಡ ಈ ಸ್ಟೆಪ್ ಬರತೈತಿ ನಿಮಗೆ. ಭಾಗಾಕಾರ ವಿಧಾನದಾಗೂ ಮಾಡಿದಾಗೂ ನೀವೇನು ಮಾಡ್ತೀರಿ, ಅಪವರ್ತಿಸುವ ಸಂದರ್ಭ ಬರ್ತೈತೆ. ಅಲ್ಲಿ ಬಂದಾಗಲೇ ನೀವು ಅಲ್ಲಿ ಸೇಮ್ ಯಾವ ಸಂಖ್ಯೆ ಬರ್ತಾವೆ. -35 ಗುಣಿಸ್ರೆ ಸಿಗಬೇಕು,
ಕೂಡ್ಸ್ರ ಅಥವಾ ಕಳೆದ್ರೆ ಎರಡು ಸಿಗಬೇಕು ಅಂತ ಸಂಖ್ಯೆ ಯೋಚನೆ ಮಾಡಕ್ಕೆ ನೀವು ಅಲ್ಲಿ ಸ್ಟೆಪ್ ಬರ್ತದೆ. ಸೊ ಹಿಂಗಿದ್ದಾಗ ಯೋಚನೆ ಮಾಡಿದಿರಿ ನೀವು, ಹೌದು. ಅಲ್ಲಿ ನೀವು ಈ ಸ್ಟೆಪ್ ಮಾಡತ್ತೀರಪ್ಪ ಅಂದ್ರೆ ಇಲ್ಲಿ ಮಾಡತ್ತೀವಿ ಈ ವಿಧಾನದೊಳಗೆ. ಹೀಗಾಗಿ ಗುಣಿಸ್ರೆ 35 ಕಳೆದ್ರೆ 2, ಯಾಕಂದ್ರೆ ಇದ್ರ ಚಿಹ್ನೆ ಮೈನಸ್ ಐತಪ್ಪ ಅಂದ್ರೆ ಕಳೆದ್ರೆ 2 ಬರ್ಬೇಕು ನೋಡ್ರಿ. ಅಂತ ಸಂಖ್ಯೆಗಳದಾವ ನೋಡ್ರಿ. 7 5 35, 7 5 35 ಗುಣಿಸ್ರೆ -35 ಕೂಡ್ಸ್ರೆ 2 ಬರಬೇಕು. ಕೂಡ್ಸ್ರೆ 2 ಅಂದ್ರೆ ನನಗೆ ಮೈನಸ್ ಇರೋದನ್ನ ಕಳೆದಾಗ ಬರ್ತೈತೆ ನೋಡ್ರಿ. ಸೊ ಪ್ಲಸ್ನಾಗ ಬೇಕು ಉತ್ತರ ಅಂದ್ರೆ ಇದಕ್ಕೆ ಪ್ಲಸ್ ಚಿಹ್ನೆ ತಗೋರಿ, ಇದಕ್ಕೆ ಮೈನಸ್ ಚಿಹ್ನೆ ತಗೋರಿ. ಈಗ ಸರಿ ಹೊಂತ ನೋಡ್ರಿ. ಸೊ ಇದ್ರ ಉತ್ತರ 7ರಾಗ 5 ಕಳೆದ್ರೆ 2 ಬರ್ತದೆ. ಅದೆಂತ 2 ಪ್ಲಸ್ 2 ಕೂಡ್ಸಿದಾಗ 2 ಬತ್ತು. ಗುಣಿಸ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 7 5 35. ಇವು ಏನು ಬರದೇ ಇರಲಿ. ಇವ ಒಂದು ಗಾಮಾದ ಬೆಲೆ 7, ಡೆಲ್ಟಾದ ಬೆಲೆ -5. ಸೊ ಈಗ ನೀವೇನು ಮಾಡ್ರಿ, ಇದು ಪುಸ್ತಕದನ್ನ ಐಚ್ಛಿಕ ಪ್ರಶ್ನೆ ಐತಿ. ಈ ಐಚ್ಛಿಕ ಪ್ರಶ್ನೆಗೆ ನೀವು ಉತ್ತರ ಚೆಕ್ ಮಾಡ್ರಿ. ಅಲ್ಲಿ ಉಳಿದೆರಡು ಶೂನ್ಯತೆಗಳು 7 -5 ಕೊಟ್ಟಾರ. ಸೊ ಇದನ್ನೇನಾದರೂ ನೀವು ಭಾಗಾಕಾರ ವಿಧಾನದಲ್ಲಿ ಮಾಡ್ತಂದ್ರು ಮಾಡ್ರಿ, ಉತ್ತರ ಇವ ಸಿಗ್ತಾವೆ. ಸೊ ಹಿಂಗೂ ಒಂದು ವಿಧಾನ ಐತಿ ಅಂತ ನಿಮ್ಗೆ ಗೊತ್ತು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ರಿ. ಸೊ ಡಿಗ್ರಿ 4 ಇದ್ದಾಗ ಇದನ್ನ ಹೆಂಗೆ ಮುಂದುವರ್ಸಲ್ಲ, ಡಿಗ್ರಿ 5 ಇದ್ದಾಗೂ ಮುಂದುವರ್ಸ್ಬೋದು. ಬಟ್ ಅಲ್ಲಿ ಸಂಬಂಧವನ್ನು ಈ ರೀತಿ ಬರೆಯೋದು ಸ್ವಲ್ಪ ಸುಲಭಿಲ್ಲ, ಸ್ವಲ್ಪ ಜಾಸ್ತಿ ಯೋಚನೆ ಹತ್ತತಿ. ಬಟ್ ಇದು ಸುಲಭ ಅನಿಸ್ತು ನನಗೆ ಸಂಬಂಧ ಬರೆಯೋದು. ಬಟ್ ಇದು ಸ್ವಲ್ಪ ದೊಡ್ಡದು, ಇದು ಸಂಬಂಧ ನನಗೆ ಉಪಯೋಗನೇ ಆಗಿಲ್ಲ, ನನಗೆ ಇದು ಉಪಯೋಗ ಆಗಿಲ್ಲ, ಇದು ಉಪಯೋಗ ಆಗಿಲ್ಲ. ಬಟ್ ಬರೆಯೋದು ಸುಲಭ ಭಾಳ ಐತಿ. ಇವು 4 ಇರೋದ್ರಿಂದ ಎರಡೆರಡು ಜೋಡಿ, ಅಲ್ಫಾ ಬೀಟಾ ಜೋಡಿ, ಬೀಟಾ ಗಾಮಾ ಜೋಡಿ, ಡೆಲ್ಟಾ ಗಾಮಾ ಜೋಡಿ, ಮತ್ತು ಪ್ರತಿಯೊಂದು ಜೋಡಿ ಬೀಟಾ ಗಾಮಾ ಜೋಡಿ, ಬೀಟಾ ಡೆಲ್ಟಾ ಜೋಡಿ, ಹಂಗೆಲ್ಲ ಜೋಡಿ ಬರ್ತಾನೆ ಇಲ್ಲಿ. ಎರಡೆರಡದ್ರ ಗುಣಲಬ್ಧಗಳ ಮೊತ್ತ ಇದೆ. 3 ಬರೀತಿನಾಗೂ ಸೇಮ್. ಡೆಲ್ಟಾ ಬಿಡೋದು 3 ಬರೆಯೋದು, ಗಾಮಾ ಬಿಡೋದು ಇನ್ನುಳಿದು 3 ಬರೆಯೋದು, ಬೀಟಾ ಬಿಡೋದು ಇನ್ನುಳಿದು 3 ಬರೆಯೋದು, ಆಮೇಲೆ ಅಲ್ಫಾ ಬಿಡೋದು ಇನ್ನುಳಿದು 3 ಬರೆಯೋದು. ಅದಿದ್ದು ಬರೀತಿನಾಗ ಇದು ಸಂಬಂಧ ಪ್ರತಿ ಸಲ -b ಅಪಾನ್ ಏನೋ ಬರ್ತದೆ, ಆಮೇಲೆ c ಅಪಾನ್ a, ಆಮೇಲೆ d ಅಪಾನ್ a. ಇದು ಹೊಸದಾಗಿ ಬಂದದಿಲ್ಲಿ ಈ ಅಪಾನ್ a. ಸೊ ನಾ ಬಳಸಿದ ಇಲ್ಲಿ ಒಂದೇದ ಕೊನೆಯ ಸಂಬಂಧವನ್ನು ಮಾತ್ರ ಬಳಸಿ ಉತ್ತರವನ್ನು ಮಾಡಿದೆ. ನನಗೆ ಉಳಿದೆರಡು ಶೂನ್ಯತೆಗಳಿವ. ಸೊ ಇವೇನಪ್ಪ ಅಂದ್ರೆ ಇವು ಉಳಿದೆರಡು ಶೂನ್ಯತೆಗಳು. ಸೊ ಇದೇ ರೀತಿ ನಿಮ್ಮ ಅಭ್ಯಾಸದಾಗ ಒಂದು ಲೆಕ್ಕ ಐತಿ ನೋಡ್ರಿ, ಅದನ್ನು ಕೂಡ ಇದೇ ರೀತಿ ಬಿಡಿಸ್ಬೋದು. ಇದೇ ರೀತಿನ ಈ ಸಂಬಂಧವನ್ನು ಬಳಸಿ ಡೈರೆಕ್ಟ್ ಆಗಿ ಉತ್ತರ ತಕ್ಕ ಹೋಗ್ಬೋದು. ಅದು ಯಾವ ಲೆಕ್ಕ ಅಂದ್ರೆ ನಿಮ್ಮ ಅಭ್ಯಾಸದೊಳಗ 9.3 ಮೂರನೇ ಲೆಕ್ಕ, ಆಮೇಲೆ ಉದಾಹರಣೆ 9 ಲೆಕ್ಕ. ಸರ್ ಇವೆರಡು ಉಪಯೋಗಿಸಿದ ಉತ್ತರ ಬರಲಿಲ್ಲ, ಎರಡು ಉಪಯೋಗಿಸಿದ ಉತ್ತರ ಬರ್ತದೆ. 2 ಶೂನ್ಯತೆ ಕೊಟ್ಟ ಇನ್ನುಳಿದ 2 ಶೂನ್ಯತೆ ಕೇಳ್ರಪ್ಪ ಅಂದ್ರೆ ಈ ಸಂಬಂಧಗಳನ್ನು ಉಪಯೋಗಿಸ್ಲಾರ್ದನ ಕಂಡುಹಿಡಿಬೋದು. ಯಾಕಂದ್ರೆ 2 ಏನು ಕೊಟ್ಟಿರ್ತಾರೋ ಅವು ಇಲ್ಲಿ 2 ಸಲ ತುಂಬ್ತೀರಿ, ಇಲ್ಲಿ 2 ಸಲ ತುಂಬ್ತೀರಿ. ಇಲ್ಲಿ 2 ಸಲ ತುಂಬಿದಾಗ ಒಂದು ಸಂಬಂಧ ಸಿಗ್ತೈತಿ, ಇಲ್ಲಿ 2 ಸಲ ತುಂಬಿದಾಗ ಇನ್ನೊಂದು ಸಂಬಂಧ ಸಿಗ್ತೈತಿ. ಹಾಗೆ ಇವತ್ತು ಎರಡಕ್ಕೂ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಬಟ್ ಉಪಯೋಗಿಸ್ರೂ ಕೂಡ ನೀವು ಮತ್ತೆ ಇಲ್ಲೇ ತಲುಪ್ತೀರಿ. ಇದನ್ನೇನು ಉಪಯೋಗಿಸಿಲ್ಲ, 2 ಸಂಬಂಧ ಉಪಯೋಗಿಸಿ. ಓಕೆ. ಸೊ ಇಲ್ಲಿವರೆಗೆ ಈ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಮತ್ತು ಈ ಸಂಬಂಧವನ್ನು ನಾವು ತಾಳೆ ಮಾಡಿ ನೋಡ್ಬೋದನ್ನ ಮಾಡ್ಬೋದು.